ಹಾಯ್, ಇಲ್ಲಿ ನಾನು ಇಂಡಕ್ಷನ್ ಸ್ಟೋವ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ಕಾಣ್ತಾ ಇರೋ ಹಾಗೆ ಈ ರಿಂಗಿಂದ ಎಷ್ಟು ಯೂಸ್ ಇದೆ ಅಂತ ಹೇಳಿದರೆ ಈಗ ತಿಳಿಸ್ಕೊಡ್ತೀನಿ. ಹಾಗೆ ತಮಾಷೆ ಏನು ಗೊತ್ತಾ, ಇನ್ನವರೆಗೆ ನಾನು ಗ್ಯಾಸು ತಗೊಂಡೇ ಇಲ್ಲ. ನಾನು ಕುಕ್ ಮಾಡೋದು ಇಂಡಕ್ಷನ್ ಸ್ಟೋವಲ್ಲಿ. ಹೇಗೆ ಕುಕ್ ಮಾಡ್ತೀವಿ ಅಂತ ಹೇಳಿದರೆ, ಈ ರೀತಿಯಲ್ಲಿ ಒಂದು ಕುಕ್ಕರ್ ಇದೆ ಅಂತ ಹೇಳಿದರೆ ಬೇಸ್ ಇಂಡಕ್ಷನ್ ಸ್ಟೋವಿಗೆ ಆಗಲ್ಲ ಅನ್ನೋದಿದ್ರೆ ಈ ರೀತಿಯಲ್ಲಿ ಆಲ್ರೆಡಿ ಆವಾಗಲೇ ತೋರಿಸಿದ್ನಲ್ಲ ಆ ರಿಂಗನ್ನು ಇಟ್ಬಿಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಬಿಟ್ರೆ ಸಾಕು. ನಾವು ಯಾವುದೇ ರೀತಿ ಪಾತ್ರೆ ಇಟ್ಟಿದ್ರೂ ಕೂಡ ಅಲ್ಲಿ ಕುಕ್ಕಿಂಗ್ ಮಾಡಲಿಕ್ಕಾಗತ್ತೆ. ಹಾಗೆ ಇಲ್ಲಿ ನಾನು ನೀರನ್ನು ಬಿಸಿ ಮಾಡೋದನ್ನು ತಿಳಿಸ್ತೀನಿ. ಅದ್ರ ಜೊತೆಗೆ ಇಂಡಕ್ಷನ್ ಸ್ಟೋವಿಗೆ ಫ್ಲಾಟ್ ಆಗಿರುವಂತಹ ಏನು ಪಾತ್ರೆ ತಳ ಏನಿರುತ್ತಲ್ಲ, ಫ್ಲಾಟ್ ಇರುತ್ತಲ್ಲ, ಅದನ್ನು ಯೂಸ್ ಮಾಡಿ ನಾವು ಮಾಡಬಹುದು. ಆದರೆ ಬೇರೆ ಪಾತ್ರೆ ಇಡ್ತೀವಿ, ಅಲ್ಯೂಮಿನಿಯಂ ಅಥವಾ ಅಲ್ಯೂಮಿನಿಯಂ ಸ್ಪೆಷಲ್ ಇಡ್ತೀವಿ ಅಂತ ಹೇಳಿದರೆ ಅದಕ್ಕೆ ಕಂಪಲ್ಸರಿ ಈ ರೀತಿ ಇರುವಂಥ ಪ್ಲೇಟ್ ಇರಲೇಬೇಕಾಗುತ್ತೆ. ಈಗ ಲೇಟೆಸ್ಟ್ ಆಗಿ ಬಂದಿರುವಂಥ ಸ್ಟೋವಿಗೆ ಗ್ರಿಲ್ ಸಿಗ್ತಾ ಇದೆ. ಆದರೆ ಇದು ಓಲ್ಡ್ ವರ್ಷನ್ ಆಗಿರೋದ್ರಿಂದ ಆ ಫೆಸಿಲಿಟಿ ಇಲ್ಲ. ಈ ರೀತಿಯಾಗಿ ರಿಂಗನ್ನು ಇಟ್ಟು ನಾವು ಕುಕ್ ಮಾಡ್ಬೋದು. ಇಲ್ಲಿ ನಾನು ಏನು ಮಾಡ್ತೀನಿ, ಎಷ್ಟು ಬೇಗ ಕಾಮನ್ನಾಗಿ ಎಷ್ಟು ಬೇಗ ನೀರು ಬಿಸಿ ಆಗುತ್ತೆ ಅಂತ ಹೇಳ್ಕೊಂಡು ತೋರಿಸ್ಲಿಕ್ಕಷ್ಟೇ ಒಂದು ಮಾಡಿದ್ದೀನಿ. ಯಾಕೆಂತ ಹೇಳಿದರೆ ಈ ರೀತಿಯಲ್ಲಿ ನಾವು ಬಿಸಿ ಮಾಡಲಿಕ್ಕೂ ಆಗುತ್ತಾ ಅಂತ ಹೇಳ್ಕೊಂಡು ಚೆಕ್ ಮಾಡಿ ನಿಮ್ಗೆ ತೋರಿಸ್ಲಿಕ್ಕಷ್ಟೇ. ಇದನ್ನು ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ. ಆಲ್ರೆಡಿ ನಾನು ಕುಕ್ಕಿಂಗ್ ಮಾಡ್ತಾ ಇರೋದ್ರಿಂದ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಸ್ಪೆಷಲ್ ಅಂತ ಹೇಳಿದರೆ ಈಗ ಎಲ್ಲ ಕಡೆಗೂ ಸಿಗ್ತಾ ಇಲ್ಲ, ಏನು ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ಇಂಡಕ್ಷನ್ ಮೊರೆ ಹೋಗ್ತಾ ಇದ್ದಾರೆ ತುಂಬ. ಅದರಲ್ಲೂ ವೆರೈಟೀಸ್ ಆಫ್ ಸ್ಟೈಲಲ್ಲಿ ಇಂಡಕ್ಷನ್ ಸ್ಟವ್ಗಳು ಸಿಗ್ತಾ ಇದೆ. ಹಾಗಾಗಿ ನಿಮಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಹೇಳ್ಕೊಂಡು ಯಾರೆಲ್ಲ ಇಂಡಕ್ಷನ್ ತೊಗೊಳ್ಬೇಕು ಬೇಡ ಅಂತ ಯೋಚನೆಯವರಿದ್ದರೆ ಹೆಲ್ಪ್ ಆಗಲಿ ಅಂತ ಹೇಳ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ. ಯಾಕಂದರೆ ಗೊತ್ತಿಲ್ಲದೆ ಇರೋರು ತುಂಬ ಯೋಚನೆ ಮಾಡ್ತಾರೆ, ತೊಗೊಳ್ಳೋ ಬೇಡವೋ ಅಂತ ಹೇಳಿ. ನಾನು ಇಲ್ಲಿ ಏನು ಮಾಡಿದೆ, ಕೊಬ್ಬರಿ ಚಟ್ನಿಯನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ಕೊಂಡು ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಅಷ್ಟೊತ್ತಿಗೆ ಈ ವಿಡಿಯೋನ ಮಾಡ್ತಾ ಇದ್ನಲ್ಲ, ಅದನ್ನು ಶೇರ್ ಮಾಡಿಕೊಂಡೆ ನೋಡಿ. ಆಲ್ರೆಡಿ ಹೇಳಿದಾಗೆ ನಾನಿಲ್ಲಿ ನೀರನ್ನು ಬಿಸಿ ಮಾಡೋದನ್ನು ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ನೋಡಿ. ಎಷ್ಟೆಲ್ಲ ಕುದಿ ಬರ್ತಾಯಿದೆ. ಈ ರೀತಿ ಕೂಡ ಕುಕ್ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಯಾಕೆ ನಿಮ್ಗೆ ಗೊತ್ತಿರಲಿಲ್ವ ಇಷ್ಟು ದಿನ ಅಂತ ಹೇಳಿದರೆ, ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಲೇಟ್ ಆಯಿತು ಅಷ್ಟೇ. ಯಾಕಂದರೆ ರೆಗ್ಯುಲರಾಗಿ ವಿಡಿಯೋಸ್ ಹಾಕದೇ ಇರೋದ್ರಿಂದ ಹಾಗಾಗ್ತಾ ಇದೆ. ಓಕೆ, ಹಾಗೆ ನಾನು ಏನು ಮಾಡಿದ್ದೀನಿ, ಇಲ್ಲಿ ಓಲ್ಡ್ ಬ್ಲೌಸನ್ನು ನಿಮ್ಮ ಜೊತೆ ನ್ಯೂ ಸ್ಟೈಲಲ್ಲಿ ಹೇಗೆ ರಿಪೇರ್ ಮಾಡಬಹುದು ಅಂತ ಹೇಳ್ಕೊಂಡು ಶೇರ್ ಮಾಡ್ಕೊಂಡಿದ್ದೀನಿ. ರೀಸನ್ ಇಷ್ಟೇ, ಹಳೆ ಬ್ಲೌಸ್ ಇದೆ ಅಂತ ಹೇಳಿದ ತಕ್ಷಣ ಅದು ನಾವು ಮೂಲೆಗೆ ಎಸ್ಬಿಟ್ಟು ಅದು ಬರಲ್ಲ, ಲೆಂತ್ ಕಡಿಮೆ ಆಗಿದೆ ಅಂತ ಹೇಳ್ಕೊಂಡು ಹಾಗೇ ನಾವು ಮೂಲೆಯಲ್ಲಿ ಇಟ್ಬಿಡ್ತೀವಿ. ಅದನ್ನು ಕೂಡ ಯಾವ ರೀತಿಲ್ಲ ಆಲ್ಟರ್ ಮಾಡಬಹುದು ಅಂತ ಹೇಳ್ಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಲ್ಲೇನಾಗಿತ್ತು, ಓಲ್ಡ್ ಫ್ಯಾಷನ್ ಅಂದರೆ 6-7 ಇಯರ್ಸ್ ಬ್ಯಾಕ್ ಸ್ಟಿಚ್ ಮಾಡಿರೋ ಬ್ಲೌಸ್ ಇದು. ಎಷ್ಟು ಸ್ಲೀವ್ಸ್ ಬಂದುಬಿಟ್ಟು ಒಂದು 2 to 3 ಇಂಚಸ್ ಇತ್ತು. ಅದನ್ನು ಲೆಂತ್ ಜಾಸ್ತಿ ಮಾಡಬೇಕು, ಸ್ಲೀವ್ಸ್ ಲೆಂತ್ ಜಾಸ್ತಿ ಮಾಡಬೇಕು. ಹಾಗೆ ಬ್ಯಾಕ್ ಕೂಡ ಬ್ಲೌಸ್ ಲೆಂತ್ ಕೂಡ ಕಡಿಮೆ ಇತ್ತು, ಅದನ್ನೂ ಲೆಂತ್ ಜಾಸ್ತಿ ಮಾಡಬೇಕು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಒಂದು ನೆಟ್ ಫ್ಯಾಬ್ರಿಕನ್ನು ತೊಗೊಬಂದ್ಬಿಟ್ಟು ಸ್ಲೀವ್ಸನ್ನು ರೆಡಿ ಮಾಡಿದೆ. ಅದಕ್ಕೆ ತುದಿಗೆ ಆಲ್ರೆಡಿ 2 to 3 ಇಂಚ್ ಸ್ಲೀವ್ಸ್ ಇದ್ವಲ್ಲ, ಅದನ್ನು ಅಟ್ಯಾಚ್ ಮಾಡಿದೆ. ಬ್ಯೂಟಿಫುಲ್ಲಾಗಿ ಬಂತು. ಆ ಬ್ಲೌಸ್ ಈ ರೀತಿ ಇದೆ ನೋಡಿ. ಮತ್ತು ಲೆಂತ್ ಜಾಸ್ತಿ ಮಾಡೋದ್ರ ಜೊತೆಗೆ ಬ್ಯಾಕ್ ಸೈಡ್ ಲೆಂತ್ ಎಲ್ಲ ಜಾಸ್ತಿ ಮಾಡಿ ಕೆಳಗಡೆ ಬೋವನ್ನು ಹಾಕಿದ್ದೀನಿ ನೋಡಿ. ಸ್ಲೀವ್ಸ್ ಬಂದುಬಿಟ್ಟು ಎಷ್ಟು ಉದ್ದ ಇತ್ತು, ಅದನ್ನು ಅಲ್ಟ್ರೇಷನ್ ಮಾಡಿ ಈ ರೀತಿಯಲ್ಲಿ ಬಂದಿದೆ. ಯಾಕೆಂದರೆ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಫ್ಯಾಬ್ರಿಕ್ ಇದು. ಹಾಗಾಗಿ ನನಗೆ ಬಿಡ್ಲಿಕ್ಕೆ ಮನಸ್ಸೇ ಆಗಿಲ್ಲ ಬ್ಲೌಸು. ಅದರ ಸಲುವಾಗಿ ಈ ರೀತಿಯಲ್ಲಿ ರೆಡಿ ಮಾಡಿದ್ದೀನಿ. ತುಂಬ 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 ಬ್ಯೂಟಿಫುಲ್ಲಾಗಿ ಬಂದಿದೆ. ಇದರ ಫುಲ್ ವಿಡಿಯೋನ ನಾನು ಇನ್ನೊಂದು ಚಾನಲಲ್ಲೇ ಹಾಕಿದ್ದೀನಿ. ಯಾಕಂದರೆ ನೀವು ಯೂಸ್ ಕೊಡಲ್ಲಲ್ಲ, ನನಗೂ ಬೇಜಾರು ಅನಿಸುತ್ತೆ ವಿಡಿಯೋಸ್ ಮಾಡಲಿಕ್ಕೆ. ಇನ್ನೊಂದು ಚಾನೆಲ್ ಚೆನ್ನಾಗಿ ಓಕೆ. ಹಾಗೆ
ನಾವು ನೇರಳೆ ಹಣ್ಣನ್ನು ತೆಗಿಲಿಕ್ಕೆ ಹೋಗಿದ್ವಿ. ನೇರಳೆ ಹಣ್ಣಿನ ಸೀಸನ್ ಅಲ್ವಾ, ತುಂಬ ಹೆಲ್ದಿಯಾಗಿರುವಂಥ ಫ್ರೂಟ್ ಇದು ಕೆಳಗಡೆ ಬಿದ್ದರೆ ನೋವಾಗುತ್ತೆ ಅಂತ ಹೇಳ್ಕೊಂಡು ಒಂದು ವೇಲ್ ನಾನು ಒಂದು ಹಾಕಿಯನ್ನು ಹೆಣಿತಾ ಇದ್ದೆ. ಇಷ್ಟ ಆಯ್ತು ಅದೇ ರೀತಿ ಆಗುತ್ತೆ. ಎಲ್ಲ ಟ್ಯಾಲೆಂಟು ತುಂಬ ತುಂಬ ಎರಡು ಯಾವುದು ಒಂದು ಮರಗಳು ಕೂಡ ಬೇರೆ ಬೇರೆ ಟೇಸ್ಟ್ ಇತ್ತು. ಅರ್ಧ ಹಾಕೊಳ್ಳೆ ಬುಟ್ಟಿಯನ್ನು ಕಂಪ್ಲೀಟ್ ಎಲ್ಲ ಹೇಳಿಕೊಂಡು ಬಂದ್ವಿ. ಈ ರೀತಿಯಲ್ಲಿ ಹಾಗೆ ಕಂಪ್ಲೀಟ್ ಮಾಡ್ಕೊಳ್ತಾ ಸ್ಪೆಷಲ್ ಅಂತ ಹೇಳಿದ್ರೆ ನೇರಳೆ ಹಣ್ಣು ಬೇಸನ್ನು ಸ್ವಲ್ಪ ಅಗಲ ತಗೊಂಡ್ಬಿಟ್ಟೆ, ಅದ್ರ ಬೀಜ ದೊಡ್ಡ ಬುಟ್ಟೆ ಹೆಲ್ದಿ ಆಗಿರುವಂತಹದ್ದು ಬಂದಿದೆ. ಶುಗರ್ ಇಷ್ಟು ದೊಡ್ಡ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸ್ವಲ್ಪ ದೊಡ್ಡನೇ ಇರಲಿ ಅಂತ ಹೇಳ್ಕೊಂಡು ಥಿಂಕ್ ಮಾಡಿದೆ, ಆದರೆ ಇಷ್ಟೊಂದು ದೊಡ್ಡ ಆಗೋಯ್ತು. ಅದನ್ನು ಈಗ ಹೆಣಿತಾ ಕೂತ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ರೀತಿ ನೀಟಿಂಗ್ ಬರುತ್ತೆ, ಈ ಬುಟ್ಟಿ ಯಾರಿಗೆಲ್ಲ ಹೆಣಿಲಿಕ್ಕೆ ಬರುತ್ತೆ ಜಸ್ಟ್ ಕಮೆಂಟ್ ಮಾಡಿ. ಯಾಕಂತ ಹೇಳಿದರೆ ಖುಷಿ ಆಗುತ್ತೆ ಇದು ಮಾಡ್ತಾ ಕೂತ್ಕೊಂಡಾಗ. ಆಲ್ರೆಡಿ 2 ರೋಲ್ ಖಾಲಿ ಆಯಿತು, 3ನೇ ರೋಲು ಸ್ಟಾರ್ಟ್ ಮಾಡಿದ್ದೀನಿ. ಅಷ್ಟು ದೊಡ್ಡ ಆಗಿದೆ ಬುಟ್ಟಿ ದೊಡ್ಡ ಆದ್ರೇನು ಪ್ರಾಬ್ಲಮ್ ಇಲ್ಲ, ಆದರೆ ಇದು ಕಂಪ್ಲೀಟ್ ಮಾಡೋದು ಕಷ್ಟ ಆಗ್ತಾ ಇದೆಯಲ್ಲ, ಹಾಗಾಗಿ ಈ ರೀತಿಯಲ್ಲಿ ಏನೇ ಆಗಲಿ ಬುಟ್ಟಿ ಅಂತೂ ಆಗಿದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೇಗೆ ನೇಯೋದು ಅಂತ ಕೇಳ್ತೀರ ಅನ್ನೋದಾದರೆ ನಾನು ಇದರ ವಿಡಿಯೋವನ್ನು ಹಾಕ್ತೀನಿ. ಇಲ್ಲಾಂದರೆ ಇಷ್ಟೇ ನೋಡಿ. ಯಾಕೆಂತ ಹೇಳಿದ್ರೆ ಒಂದು ಸಾರಿ ಅಪ್ಲೋಡ್ ಮಾಡಿದ್ದೆ, ವ್ಯೂಸ್ ಬಂದಿಲ್ಲ ಅಂತ ಹೇಳ್ಕೊಂಡು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ವ್ಯೂಸ್ ಬಂದಿದ್ದರೆ ಮಾಡಬೇಕು ಅನಿಸುತ್ತೆ, ಹಾಗಾಗಿ ಯೂಸ್ಫುಲ್ಲಾಗಿರೋ ಕಂಟೆಂಟೇ ಇದು, ಆದರೂ ಈ ರೀತಿ ಆಗುತ್ತೆ. ಓಕೆ, ಅಂತೂ ಇಂತೂ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.